ನನ್ನ ವಾಯ್ಸ್ ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ. ಆ್ಯಂಡ್ ಇವತ್ತು ಟ್ಯೂಸ್ಡೇ, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಲೂನರ್ ಎಕ್ಲಿಪ್ಸ್ ಇದೆ ಇವತ್ತು. ನಿನ್ಗೇನು ತಗೊಂಡೆ? ನನಗೆ ನಿನ್ನ ಪ್ರಕಾರ ಒಂದು 3 kg ಅಂತಂದ್ರೆ 3 kgನ ಒಂದೇ ಸರಿ ಕೂತ್ಕೊಂಡು ಮುಗಿಸ್ಬಿಟ್ಟು ಎದ್ದು ಬಿಡಬೇಕು. ನೀನು ನಮ್ಮನ್ನು ತಡೆದ್ಬಿಟ್ಟು ನೀನು ಹೋದೆ, ಅದಕ್ಕೆ ದೇವ್ರು ಅಲ್ಲೇ ನಿಮಗೆ ಟಾಪಕ್ ಅಂತ ಕೊಟ್ಟು. ಒಂದು ಇಂಟರ್ನೆಟ್ ಇಲ್ಲ ಅಂತಂದರೆ ಏನು ಕೆಲಸಗಳು ಆಗಲ್ಲ ಅನ್ನೋದು. ಸರ್ ಇನ್ನೇನು ಇವಾಗ ನಿನ್ನ ಪ್ರೋಗ್ರಾಮು? ಏನಿಲ್ಲ, ಬಲಗೈ ಕಡಿತಾ ಇತ್ತು. ಮುಗಿಸಿದೆ. ನಮಗೆ ಈ ಕಡೆಗೆ ಹೋಗಬೇಕು ಅಂತ ಆಸೆ. ಹಾಯ್, ಇವತ್ತು ಟ್ಯೂಸ್ಡೇ, ಅದಕ್ಕೆ ಲಲಿತಾ ಸಹಸ್ರನಾಮ ಕೇಳ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಒಂದೊಂದು ದಿನ ಒಂದೊಂದು ಕೇಳ್ತೀನಿ ಅಂತ. ಆ ಥರ ಈ ಕಡೆ ಹಾಲು ಬಿಸಿ ಆಗ್ತಾ ಇದೆ ನನಗೆ. ನಾನಿಲ್ಲಿ ಬಾದಾಮು ವಾಲ್ನಟ್ಟು ಬಿಡಿಸ್ಕೊತಾ ಇದ್ದೀನಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನನ್ನ ವಾಯ್ಸು ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ, ಎದ್ದು ಬಂದು ಫ್ರೆಶನ್ ಅಪ್ ಆಗಿ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ಇವಾಗ ಸಮ್ಮರ್ ಬೇರೆ ಅಲ್ವಾ, ಫ್ಯಾನ್ ಹಾಕ್ಕಂತೀವಿ ಓವರ್ ನೈಟು. ಅವಾಗವಾಗ ಆನ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು, ಆಫ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಮಾಡ್ತಾ ಇರ್ತೀವಿ. ಅದಕ್ಕೂ ಬೇರೆ ಮುಖ ಸ್ವಲ್ಪ ಎಲ್ಲ ಬಲ್ಜ್ ಆಗೋದು, ವಾಯ್ಸ್ ಚೇಂಜ್ ಆಗೋದು ಎಲ್ಲ ಆಗಿರುತ್ತೆ. ಫ್ಯಾನ್ ಗಾಳಿ ತಗೊಂಡಿರ್ತೀನಲ್ಲ, ಹಂಗಾಗಿ ಈ ಕಡೆ ಹಾಲಿಟ್ಟಿದ್ದೀನಲ್ಲ, ಉಕ್ಕು ಹೋಗ್ತಾ ಇದೆ. ಅದಕ್ಕೆ ನೋಡ್ಕೊತಾ ಇದ್ದೆ, ಉಕ್ಬಿಟ್ರೆ ಆಮೇಲೆ 1 ಡಬಲ್ ಕೆಲಸ ಆಗುತ್ತೆ ಅಂತ. ಎನಿವೇಸ್, ಸ್ವಲ್ಪ ಹೊತ್ತು ಬೇಕು ವಾಯ್ಸ್ ಎಲ್ಲ ರಿಕವರ್ ಆಗೋದಕ್ಕೆ. ಆ್ಯಂಡ್ ಇವತ್ತು ಟ್ಯೂಸ್ಡೇ, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಲೂನರ್ ಎಕ್ಲಿಪ್ಸ್ ಇದೆ ಇವತ್ತು. ನಂತರ ಯಾರೆಲ್ಲ ಪ್ರೆಗ್ನೆಂಟ್ ಹುಡುಗಿರಿದ್ದೀರಾ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಆ ಟೈಮಲ್ಲಿ ಸೂತ್ಕ ಟೈಮ್ ಅಂತ ಏನು ಹೇಳ್ತಾರೆ, ಆ ಟೈಮಲ್ಲಿ ಊಟ ಬಿಟ್ಟಿರೋದು, ನೀರು ಕುಡಿದಲೇ ಇರೋದು, ಇದೆಲ್ಲ ಮಾಡಬೇಡಿ. ಊಟ ಏನೋ ಪರವಾಗಿಲ್ಲ ಅಂದರೆ, ನೀವೇನು ಆ ಥರ ಏನಾದರೂ ನಿಮಗೆ ಭಯ ಅನಿಸಿದ್ರೆ ಆ ಟೈಮಲ್ಲಿ ಊಟ ತಿನ್ನೋದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಚೆನ್ನಾಗಿ ತಿನ್ಕೊಂಡಿರಿ. ಆ ಟೈಮಲ್ಲಿ ಅಶ್ವಾಗ್ದಲ್ಲೇ ಇರೋ ಥರ ನೋಡ್ಕೊಳ್ಳಿ. ಬಟ್ ಇನ್ ಕೇಸ್ ಅಶ್ವಾದರೆ ಅಂತೂ ದಯವಿಟ್ಟು ಪೋಸ್ಟ್ಪೋನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಫುಡ್ ತಿನ್ನೋದನ್ನ ಇಮ್ಮಿಡಿಯೇಟ್ ಆಗಿ ತಿನ್ನಿ. ಆ್ಯಸ್ ಯೂಶುವಲ್ ಎವ್ರಿ ಡೇ ಹೆಂಗೆ ಫಾಲೋ ಮಾಡ್ತೀರಾ ಅದೇ ಥರ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಬೇಕೋ ಬೇಡವೋ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೇಬೇಕು. ಸ್ಪೆಷಲಿ ಇದು ಸಮ್ಮರು, ಇವಾಗ ಬಾಡಿ ಬೇಗ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಲಾಂಗ್ ಟೈಮು ನಾವು ನೀರು ಕುಡಿದಲೇ ಇರೋದಂತೂ ಇಟ್ಸ್ ನಾಟ್ ಅಟ್ ಆಲ್ ಅಡ್ವೈಸಬಲ್. ಅದು ಒಳ್ಳೇದು ಅಲ್ಲ ನಮ್ಮ ಮಗುಗೆ, ಹೊಟ್ಟೆಲಿರೋ ಮಗುಗೆ. ದಯವಿಟ್ಟು ಆ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಆಚಾರ ವಿಚಾರದಲ್ಲಿ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಹೌದು, ನಾನು ನಂಬ್ತೀನಿ, ಬಟ್ ಶಾಸ್ತ್ರಗಳನ್ನೆಲ್ಲ ನಾನು ತುಂಬ ಮಿನಿಮಲ್ ಆಗಿ ನಂಬೋದು. ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾನು ಯಾವತ್ತೂ ನಂಬಲ್ಲ. ಕೆಲವೊಂದು ನಮ್ಮ ಆರೋಗ್ಯಕ್ಕೆ ಏನು ಬೇಕು ಫಸ್ಟು ನಾನು ಅದನ್ನೇ ಮಾಡೋದು. ಅದ್ರ ನಂತರ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ. ಸೊ ಹಂಗಾಗಿ ಈಗ ನೋಡಿ, ನಾನು ವರ್ಕಿಂಗ್ ಇರೋದ್ರಿಂದ ನಾನು ಸಂಜೆ ಎದ್ದು ಸೂತ್ಕ ಮುಗಿದ ಮೇಲೆ ಎದ್ದು ಏನೋ ಹೇಳ್ತಾರೆ, ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಬಾಗ್ಲೆಲ್ಲ ಫುಲ್ ತೊಳೆದು, ದೇವ್ರ ಮನೆಯನ್ನೆಲ್ಲ ತೊಳ್ಕೊಂಡು, ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಇದನ್ನೆಲ್ಲ ಖಂಡಿತ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಷ್ಟೆಲ್ಲ ಕೆಲಸ ನಾನು ಮಾಡುವಾಗೂ ಇಲ್ಲ. ನಾನು ಇರೋದು ನಾನು ಮನು ಇಬ್ಬರೇನೆ, ಮನೆಯಲ್ಲಿ ಯಾರೂ ಇಲ್ಲ. ಆಬ್ವಿಯಸ್ಲಿ ನಾನು ಅಷ್ಟೆಲ್ಲ ಕೆಲಸಗಳನ್ನ ಮಾಡೋ ಹಾಗೆ ಇಲ್ಲ. ನಾನು ಡಾಕ್ಟರ್ ಅಡ್ವೈಸ್ ಮಾಡಿರೋ ಪ್ರಕಾರ ಅಷ್ಟೆಲ್ಲ ಬಗ್ಗಿ ಎದ್ದು ಮಾಡೋ ಕೆಲಸನೆಲ್ಲ. ಸೊ ಮನೆಗಂತೂ ಒರೆಸೋದಂತೂ ಸುಳ್ಳು. ನಾನು ಅದೆಲ್ಲ ಆಗ್ದಲೇ ಇರೋ ಕೆಲಸ ಅಲ್ವಾ. ಆ ಟೈಮಲ್ಲಿ ನಾನು ಯಾರನ್ನ ಕರ್ಕೊಂಡು ಬರೋಕ್ಕಾಗತ್ತೆ ಕೆಲಸದವ್ರನ್ನ? ಅವ್ರ ಮನೆ ಮಾಡ್ಕೊಂತ ಇರ್ತಾರಲ್ವಾ. ಸೊ ಇನ್ನೇನಿದ್ರು ನಾಳೆ ಬೆಳಗ್ಗೆ ಪೋಸ್ಟ್ಪೋನ್ ಆಗುತ್ತೆ. ಆ ಥರ ಯಾವುದನ್ನು ಬಲವಂತವಾಗಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫಸ್ಟು ಡಾಕ್ಟ್ರ್ ಏನು ಅಡ್ವೈಸ್ ಮಾಡಿದ್ದಾರೆ ಅದನ್ನು ಫಾಲೋ ಮಾಡಿ, ಆಮೇಲೆ ನಿಮ್ಮ ನಂಬಿಕೆಗಳನ್ನ ಇಟ್ಕೊಳ್ಳಿ ಅಂತ ನಾನು ಪರ್ಸ್ನಲ್ ಆಗಿ ಅಡ್ವೈಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫಸ್ಟ್ ಇಂಪಾರ್ಟೆಂಟು ನಮ್ಮ ಮಗು ಆರೋಗ್ಯ ಅಲ್ವಾ. ನಾವು ನಮ್ಮ ನಂಬಿಕೆಗಳಿಂದ ಅದಕ್ಕೇನಕ್ಕೆ ಪನಿಷ್ಮೆಂಟ್ ಮಾಡಬೇಕು? ದಯವಿಟ್ಟು ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ನೀರೆಲ್ಲ ಬಿಟ್ಬಿಡೋದು, ನೀರು ಕುಡಿಯೋದು, ಫ್ರೂಟ್ಸ್ ತಿನ್ನೋದು ಬಿಟ್ಬಿಡೋದು ಎಲ್ಲ ಮಾಡಬೇಡಿ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗೆ ಮೇನ್ ಇಂಪಾರ್ಟೆಂಟ್ಲಿ, ಇದು ರಕ್ತ ಚಂದ್ರಗ್ರಹಣ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಇದು ಒಳ್ಳೇದಲ್ಲ, ತುಂಬ ಹಾನಿಕಾರಕ ಅಂತೆಲ್ಲ ಹೇಳ್ತಿದ್ದಾರೆ. ನಾನು ನೆನ್ನೆ ಮೊನ್ನೆಲ್ಲ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೆ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಆ ಥರ ಎಲ್ಲ ಇರತ್ತೋ ಇರಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ನಂಬಿಕೆ ಆ ಥರ ಎಲ್ಲ ಇರಲ್ಲ. ಯಾಕೆ ಅಂದರೆ ಇದು ನೇಚರಲ್ಲಿ ಆಗೋ ಒಂದು ನ್ಯಾಚುರಲ್ ಪ್ರಾಸೆಸ್ ಅಷ್ಟೇನೆ. ಈಗ ಹೆಂಗೆ ವಿಂಟರು, ಸಮ್ಮರು, ಮಾನ್ಸೂನು ಬರುತ್ತೆ, ಅದೇ ಥರ ನ್ಯಾಚುರಲ್ ಆಗೋ ಇದು ಒಂದು ಪ್ರಾಸೆಸ್ಸು. ನಮ್ಮ ಲೈಫಲ್ಲಿ ನಮ್ಮ ಮೂಡ್ಗಳು ಹೆಂಗೆ ಅವಾಗವಾಗ ಚೇಂಜ್ ಆಗುತ್ತೆ, ಹಂಗೆ ನೇಚರ್ ಮೂಡ್ಗಳು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ಪ್ಯಾನಿಕ್ ಆಗೋದು ಬೇಡ. ತುಂಬ ಪ್ಯಾನಿಕ್ ಅನ್ಸಿದ್ರೆ ಆ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗ್ಬೇಡಿ, ಮನೆ ಒಳಗಡೆನೇ ಇರಿ. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ತಿಂಡಿ ಥರ ಕಳಿಸಿದೆ, ಲೇಟ್ ಆಯ್ತಲ್ಲ ಎದ್ದಿದ್ದು ಅಂತ. ಗುಡ್ ಮಾರ್ನಿಂಗ್. ಅಲ್ಲಿ ನೋಡಿ ಏನು ಇಟ್ಕೊಂಡು ಬರ್ತಾವ್ರೆ. ನಿಮ್ಮಂಥವ್ರು 9 ಗಂಟೆ ಮೇಲೆ ಏನು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ನೀರು ಕುಡಿಯಂಗಿಲ್ಲ ಇವತ್ತು ನೀವು. ನೋಡಿ, ನಮ್ಮ ಹಸ್ಬೆಂಡೇ ಬಿಡ್ತಾ ಇಲ್ಲ, ಇನ್ನು ನಾವು ಬಿಡೋಕ್ಕಾಯ್ತದ? ಆಯ್ತಲ್ಲಪ್ಪ 2 ರೌಂಡು. ಓಹೋ, ಅದಕ್ಕಿಂತ ಮೊದಲು ನೀನು ಮಾಡ್ಕೊಂಡು ಕುಡ್ದಿದ್ದು?
ಹೋಗ್ಲಿ ಬಿಡತ್ತಾಗಿ ಅಪ್ಪ. ತಿಂಡಿ ತಂದಿದ್ದೀನಿ, ತಿನ್ಕೋ, ಕಾಫಿ ಮಾಡು, ಕೊಡು. ತಿನ್ಬಿಟ್ಟು ಕಾಫಿ ಮಾಡಿಕೊಡ್ಲಾ, ಮೊದಲೇ ಮಾಡಿಕೊಡ್ಬೇಕಾ? ಮೊದಲೇ ಮಾಡ್ಕೊಡು. ಹಂಗ ನಿನಗೇನು ತಗೊಂಡೆ? ಇಡ್ಲಿ ವಡ, ನನಗೆ ವಾಂಗಿಬಾತ್. ವಾಂಗಿಬಾತ್ ಹೇಳಿ ಕಳಿಸಿದೆ. ಇವತ್ತು ಟ್ಯೂಸ್ಡೇ ವಾಂಗಿಬಾತ್ ಮಾಡ್ತಾರೆ. ಅವ್ರದ್ದು ವಾಂಗಿಬಾತ್ ನಂಗೆ ತುಂಬ ಇಷ್ಟ ಆಗುತ್ತೆ. ಹುಳಿ ಹುಳಿಯಾಗಿರುತ್ತೆ. ಎನಿಥಿಂಗ್ ಲೈಟಾಗಿ ಹುಳಿ ಹುಳಿ ತುಂಬ ಇಷ್ಟ ಆಗುತ್ತೆ ನನಗೆ. ಹಂಗಾಗಿ ವಾಂಗಿಬಾತ್ ತರಿಸ್ಕೊಂಡಿದ್ದೀನಿ. ಹೋಗ್ತೀನಿ, ಕಾಫಿ ಮಾಡಿಕೊಡ್ತೀನಿ. ನಮ್ಮ ಅಪ್ಪ ಒಂದು 3-4 ಡೇಸಿಂದನೇ ಫೋನ್ ಮಾಡಿ ಹೇಳ್ತಾಯಿದ್ರು, ಮಗಳೇ ದರ್ಬೆ ತರಿಸಿ ಎಲ್ಲ ಕಡೆನೂ ಇಡು ಮನೆಯಲ್ಲಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ನ ತಿಂಡಿ ಆದಮೇಲೆ ಕಳಿಸ್ಕೊಟ್ಟಿದ್ದೆ ನೋಡಿ. ಅವ್ರು ದರ್ಬೆ ಬೆಳೆಸಿ ಡ್ರೈ ಮಾಡಿಸಿ ತಗೊಂಡು ಬಂದಿದ್ದಾರೆ. ಪಾಪ ಎಷ್ಟೆಲ್ಲ ಎಫರ್ಟ್ ಹಾಕ್ಕೊಂಡು ಬಂದಿದ್ದಾರೆ. ಒಂದು ಅಪ್ರಿಷಿಯೇಟ್ ಮಾಡಬಾರ್ದು ಅವ್ರನ್ನ? ಹೋದಾಗ 10:45, ಬಂದಾಗ 12:30. ಎಲ್ಲಿ ಬೆಳೆಸ್ತಪ್ಪ ಇದನ್ನ? ಅಲ್ಲೆಲ್ಲ ಬೋರ್ ತೆಗ್ಸಿ ನೀರು ಬರಲಿಲ್ಲ 2 ಕಡೆ. ಆಮೇಲೆ 3ನೇ ಕಡೆ ಬೋರಲ್ಲಿ ನೀರು ಬಂತು. ನೀರು ಬಂದ್ಮೇಲೆ ಎಲ್ಲ ಹಾಕಿ ಇದು ಮಾಡಿ ಆಮೇಲೆ ಬಿಸಿಲಿಗೆ ಯಾವುದೋ ಬೆಟ್ಟದ ಮೇಲೆ ಹೋಗಿ ಒಣಗಾಕ್ಬಿಟ್ಟು. ಎಲ್ಲಿ ಬೆಳೆಸ್ತೇ ಹೋಗ್ಲಿ, ಟಾರ್ ರೋಡಲ್ಲಿ, ಅಲ್ಲಿ ಯಶವಂತಪುರ ಟಾರ್ ರೋಡಲ್ಲಿ ಸೂಪರ್. ಅದಕ್ಕೆ ಹಿಂಗೆ ಇಷ್ಟು ಚೆನ್ನಾಗಿ ಬಂದೈತೆ ಸೊಂಪಾಗಿ ಅಲ್ವಾ? ಸ್ಟ್ರೇಟ್ ಆಗೈತೆ. ಸ್ಕೇಲ್ ಇಟ್ಕೊಂಡು ಒಂದೊಂದೇ ಅಳತೆ ಮಾಡ್ಕೊಂಡು ತಂದ. ಇದೇ ಮೆಜರ್ಮೆಂಟ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೆಂಡ್ತಿ ಒಂದು ಮಾತು ಹೇಳಿದ ತಕ್ಷಣ ಎಷ್ಟು ಅವರು ಸಿನ್ಸಿಯರ್ ಆಗಿ ಸ್ಟೂಡಿಯಸ್ ಆಗಿ ಹೋಗಿ ಬೆಳೆಸ್ಕೊಂಡು ಒಣಗಿಸ್ಕೊಂಡು ತಂದವ್ರೆ. ಅಪ್ರಿಷಿಯೇಟ್ ಮಾಡಿ. ನೆಕ್ಸ್ಟ್ ಡೈಲಾಗ್ ಬರೋ ಮೊದಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನೆಕ್ಸ್ಟ್ ಏನು ಡೈಲಾಗ್ ಬರ್ಬೋದು ನೋಡೋಣ, ಹೇಳಿ ಕಮೆಂಟ್ ಮಾಡಿ. ಕೆಲಸ ಜಾಸ್ತಿ ಬಂದ್ಬಿಟ್ಟಿದೆ ಇವತ್ತು. ಮಾಡ್ತಾ ಇದೆ ಇಷ್ಟೊತ್ತು ಕೂತ್ಕೊಂಡು. ಇವಾಗ ಬ್ರೇಕ್ ಟೈಮು. ಇಲ್ಲೊಬ್ರು ಸಾಹೇಬ್ರು ಮಹಾರಾಜನ್ ಥರ ಮಲ್ಕೊಂಡು ನಮಗೆ ಹೊಟ್ಟೆ ಉರಿಸ್ತಾವ್ರೆ. ಲೈಟ್ ಗೀಟ್ ಎಲ್ಲ ಆಫ್ ಮಾಡ್ಕೊಂಡು ಕತ್ಲೆ ಮಾಡ್ಕೊಂಡು ಮಹಾರಾಜ. ನೋಡಿ, ಏನು ತಿನ್ನಬೇಡ್ದು ಕುಡಿಬಾರ್ದು ಅಂತ ಟಿ ವಿಲಿ ಎಲ್ಲರೂ ಹೊಡ್ಕೊಂತವ್ರೆ. ಇವ್ರು ನೋಡಿದ್ರೆ ಕಾಫಿ ಕುಡ್ಕೊಂಡು ಮಲ್ಗವ್ರೆ. ಆಚೆ ಹೋಗ್ಬಾರ್ದು ಅಂದರೆ ಒಂದು ರೀಸನ್ ಇದೆ. ತಿನ್ನಬಾರ್ದು ಕುಡಿಬಾರ್ದು ಅವೆಲ್ಲ. ಸೊ ಎನಿವೇಸ್, ಇದು ಟೈಮ್ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಬಂದಿದೆ. ಏನು ಹೇಳು, 3:30 to 7 o'clock. 3:30 ಅಂದರೆ ನಾನು ಎಲ್ಲೋ ನೋಡಿದ್ರೆ 3:20 7 ತನಕ ಅಂತ. ಸೊ ಆ ಟೈಮ್ ಯಾವ್ದು ಏನು ಫುಡ್ ರೊಟೀನ್ ಏನಲ್ಲ ಅದು. ಸೊ ಲಂಚು ಬಿಫೋರ್ 3 o'clock ಮುಗ್ದೋಗಿರುತ್ತೆ. ಡಿನ್ನರ್ ಆಫ್ಟರ್ 7 ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನು ಕುಡಿಬಾರ್ದು ಮಲ್ಕೋಬಾರ್ದು ಅನ್ನೋದೆಲ್ಲ ಕಷ್ಟ. ಹೊರಗಡೆನೂ ಹೋಗ್ಬೇಡಿ, ಮಲ್ಕೊಳ್ಳಬೇಡಿ ಅಂದರೆ ನಮ್ಮ ಟಿವಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾವ್ರು ಇಂಡೈರೆಕ್ಟ್ ಆಗ ಅಂತ. ಏನೋ ಒಂದು ಹೇಳ್ಬೇಕು, ಹೇಳ್ತಾರೆ. ಹಂಗಂತ ಸುಳ್ಳು ಅಂತ ಅನ್ನಲ್ಲ, ಹಂಗಂತ ನಿಜಾನು ಎಲ್ಲಾನು ನಿಜ ಅಲ್ಲ, ಎಲ್ಲಾನು ಸುಳ್ಳಲ್ಲ ಅಷ್ಟೇ. ಹೊರಗಡೆ ಹೋಗ್ಬಾರ್ದು ಅನ್ನೋದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಆ ರೇಸು ನಮ್ಮ ಸ್ಕಿನ್ ಮೇಲೆ ಬೀಳಬಾರ್ದು ಅನ್ನೋ ರೀಸನ್ ಅಷ್ಟೇ. ಸೊ ಹಾಗಾಗಿ ಮನುಗೂ ಹೇಳಿದ್ದೆ ಹೊರಗಡೆ ಎಲ್ಲೂ ಹೋಗಬೇಡ ಅಂತ. ಅಂಡ್ ನಮ್ಮ ಅಪ್ಪ ಒಂದು 3-4 ಡೇಸಿಂದನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ನಾನೆಲ್ಲರೂ ಹೊರಗಡೆ ಹೋಗ್ಬಿಡ್ತೀನಿ ಅಂತ. ನಾವು ಅಪ್ಪಂಗೆ ಹೋಗಬೇಡ. ನಾನು ಅಂದೆ ನಾರ್ಮಲ್ ಡೇಸಲ್ಲೇ ನಾನು ಹೊರಗಡೆ ಹೋಗ್ತಾಯಿಲ್ಲ, ಇವತ್ತು ಯಾಕೆ ಹುಡಿಕೊಂಡು ಹೋಗ್ಲಿ ಬಿಡಿ ಅಂತ. ಸೊ ಅದಕ್ಕೆ ಆಮೇಲೆ ಏನದು ಇದು ಬೆಳಗ್ಗೆ ತರಿಸಿದ್ನಲ್ಲ, ಅದು ಏನು ಕದ್ದಿದ್ದು ದರ್ಬೆ. ಹಂಗೆ ಸಡನ್ನಾಗಿ ಮರ್ತೋಗ್ಬಿಡತ್ತೆ ನನಗೆ. ಅದನ್ನು ತರಿಸಿಡು ಮಗಳೇ ಅಂತ ಹೇಳಿದ್ರು. ಸೊ ತಂದು ಅದನ್ನೆಲ್ಲ ಇಟ್ಬಿಟ್ಟು ಕೂತ್ಕೊಂಡಿದ್ದೀವಿ. ನಾನು ಕೆಲಸ ಮಾಡ್ತಾಯಿದ್ದೆ, ಇವರು ಇಷ್ಟೊತ್ತು ಮಾಡ್ತಾಯಿದ್ರು. ಸಡನ್ನಾಗಿ ಬಂದು ದಬಾಕೋಗ್ಬಿಟ್ರು. ಇವರು ನೋಡ್ತಿದ್ದಂಗೆ ನನಗೂ ಅಲ್ಲಿ ಎದ್ದೋಗ್ಬೇಕು ಬ್ರೇಕ್ ತಗೋಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸುಮ್ಮನೆ ಬೇಜಾರಾಯಿತು, ಎದ್ದು ಬಂದೆ. ಮೈಂಡು ರಿಫ್ರೆಶ್ ಆದಮೇಲೆ ಇನ್ನೊಂದ್ಸರಿ ಹೋಗಿ ಕೂತ್ಕೊಳ್ಳೋದು. ಸ್ಟ್ರೆಸ್ನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ಅದು ನಿಜ. ಬಟ್ ನಾನು ಅದೇ ಮಾಡ್ತಾ ಇದ್ದಿದ್ದು ಇವಾಗ. ಅದಕ್ಕೆ ನಾನು ಎದ್ದು ಬಂದಿದ್ದೀನಿ. ಕೂತ್ಕೊಂಡು ಒಂದು ಸ್ವಲ್ಪ ಹರಟೆ ಹೊಡಿತೀವಿ ಇಬ್ರು. ಸುಮಾರು ಟಾಪಿಕ್ಗಳಿದೆ. ಮನು ಹತ್ರ ಎನ್ಕ್ವೈರಿ ಮಾಡೋದು, ಅದನ್ನು ಮಾಡ್ತೀನಿ ತಡಿರಪ್ಪು. ಸ್ನ್ಯಾಕ್ಸ್ ಟೈಮ್ ಇವಾಗ. ಸ್ನ್ಯಾಕ್ಸಿಗೆ ಇವತ್ತು ಫ್ರೂಟ್ ಟೈಮ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಅನ್ನೋದಕ್ಕಿಂತ ಏನದು ಸೀಬೆಹಣ್ಣು, ಆರೆಂಜ್ ಯಾಕೋ ಇಟ್ಟಿದ ಹತ್ರನೇ ಸ್ವಲ್ಪ ಅದು ಮೆತ್ತಗಾಗಿತ್ತು. ತಂದಿದೆ ನೆನ್ನೆ, ತಿಂತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯ. ನಿನ್ನ ಪ್ರಕಾರ ಒಂದು 3 kg ಹಣ್ಣು ತಂದರೆ 3 kg ಒಂದೇ ಸರಿ ಕೂತ್ಕೊಂಡು ಮುಗಿಸ್ಬಿಟ್ಟು ಎದ್ದು ಬಿಡಬೇಕು. ಸೊ ಈಗ ಗ್ರಾಸರಿ ತರ್ತೀಯ, ನಾಳೆ ನಾಡಿದ್ರಲ್ಲಿ ಒಂದಷ್ಟು ಅಕ್ಕಿ ತರ್ತೀಯ. ಅಷ್ಟು ಅಕ್ಕಿನೂ ಬೇಯಿಸ್ಬಿಟ್ಟು ಇಟ್ಬಿಡ್ತೀನಿ, ನಿನ್ನ ಮುಂದೆ ಖಾಲಿ ಮಾಡಿಬಿಡು. ಆಯ್ತಾ? ತಗೋ ಇವಾಗ. ಯಾಕೆ ಬಂದ್ಬಿಡು. ನಿಂದು ಉಪ್ಪು ಖಾರ ಹಾಕಿರೋದು, ನಮ್ಮದು ವಿತೌಟ್ ಉಪ್ಪು ಖಾರ. ಕಾಫಿ ನೀನು ಹಣ್ಣು ತಿಂದ್ಮೇಲೆ ಮಾಡಿಕೊಡ್ಲಾ? ಓಕೆ, ನಾನು ತಿಂದು ಮುಗಿಸ್ಬಿಟ್ಟು ಆಮೇಲೆ ಮಾಡ್ತೀನಿ. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ನನಗೆ. ಸೀಬೆಹಣ್ಣು ತುಂಬ ಇಷ್ಟ ಆಗುತ್ತೆ ನನಗೆ. ಇದು ಹೈಬ್ರಿಡ್ ದಪ್ಪ ಬರುತ್ತಲ್ಲ ಅದು. ನಮ್ಮ ಮನೆಯಲ್ಲಿ ನಮ್ಮ ಮರದಲ್ಲಿ ಬಿಡತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಭಾಳ ಇಷ್ಟ ಆಗುತ್ತೆ ನನಗೆ. ಬಟ್ ಇದು ಸೀಸನ್ ಅಲ್ವೇ, ನಾನ್ ಸೀಸನ್ನು ಸಿಗಲ್ಲ ಇವಾಗ. 2 hours later. ಲೈಟ್ ಹಾಕೋದು ನಾನು ಬೆಳಕು ಬರಲಿ. ಅಲ್ಲೇ
ಸೊ ಇವಾಗ ಮೊನ್ನೆ ಬಂದವರೇ ಬಾಗಿಲು ತೊಳಿತೀನಿ ಅಂತ ಎಡಗೈ ನೋಡಿ ಲೆಫ್ಟ್ ಹ್ಯಾಂಡೇ ಮುಂದಕ್ಕೆ ಬರೋದು. ಸಾಕ್ಬಿಡು, ನಿಲ್ಸು. ಇದು ಟ್ಯಾಪ್ ಇಲ್ಲಿಗೇನು ಬೇಡ ಅಲ್ಲ, ಪಾರ್ಕಿಂಗಿಗೇನು ಬೇಡ. ಹಾಕ್ಬಿಡು, ಫುಲ್ ಚೆಲ್ಬಿಡು. ಅವು ಇನ್ನೇನು ಮಾಡ್ತೀಯ, ಬಕೆಟಲ್ಲಿ ನೀರು, ಬಕೆಟ್ನೇ ಎತ್ಕೊಂಡು ಹಾಕ್ಬಿಡು. ಇವಾಗ ಹೋಗ್ಬೇಕು ನಾವು ಸ್ನಾನಕ್ಕೆ. ನಮ್ಮದು ಡ್ಯಾಡಿದು ಸ್ಟ್ರಿಕ್ಟ್ ಆರ್ಡರ್ ಆಗಿದೆ, ಸ್ನಾನ ಎಲ್ಲ 7 ಗಂಟೆ ನಂತರ ಸ್ನಾನ ಮಾಡಬೇಕು ನೀನು ಅಂತ. ನಾನು ಹೋಗ್ಲಾ, ನೀನು ಹೋಗ್ತೀಯ ಇವಾಗ? ನಾನು ಹೋಗಿ ಬಂದ್ಬಿಡ್ತೀನಿ, ಬೆಟರ್. ನನಗೆ ಆಮೇಲೆ ಮೀಟಿಂಗಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು 8:30 ಮೇಲೆ. ಅಷ್ಟೊತ್ತಿಗೆ ಮುಗಿಸ್ಕೋಬೇಕು ನಾನು ಸ್ನಾನ ಊಟ ಎಲ್ಲನೂ. ಆದರೆ ನನಗೇನು ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ಮು, ಫ್ರೂಟ್ಸ್ ತಿಂದ್ಬಿಟ್ರೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹಿಂದೆನೇ ಒಂದು 1/2 hour 45 minutesಗೆಲ್ಲ. ಅವಾಗ ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು. ಸೊ ಈಗ ಕುತ್ಕೊಂಡು ಆರೆಂಜು ಸೀಬೆಹಣ್ಣು ಎಲ್ಲ ತಿಂತಾ ಇದ್ನಲ್ಲ, ಆಲ್ರೆಡಿ ಹೊಟ್ಟೆ ಹಸಿವು ಆಗ್ತಾ ಇದೆಯಲ್ಲ ಈಟಾಗಿ. ಸೊ ಅಷ್ಟೊತ್ತಿಗೆ ಬೇಗ ಹೋಗಿ ಬಂದುಬಿಟ್ರೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನು ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಎಂಥ ಹೊಟ್ಟೆ ಕಿಚ್ಚು, ಎಲೆಕ್ಟ್ರಿಸಿಟಿ ಅಂತೀರಾ. ಹಿಂಗೆ ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡು 2 ಜಗ್ ಹಾಕೊಳ್ಳಿಲ್ಲ, ಪಟಕ್ಕಂತ ಪವರ್ ಹೋಯ್ತು. ಇವಾಗ ಮೊಬೈಲ್ ಇಟ್ಕೊಂಡು ಮೊಬೈಲ್ ಟಾರ್ಚಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮೊನ್ನೆ ಕಳಿಸ್ಬೇಕಿತ್ತು ಅಂತ ಹೋದ್ಮೇಲೆ ಅನ್ಕೊಂಡೆ. ರಾಂಗ್ ಟೈಮಲ್ಲಿ ಹೋಗ್ಬಿಟ್ಟು ನಾನು. ರಾಂಗ್ ಟೈಮ್ ಅಲ್ಲ, ನೀನು ನಮ್ಮನ್ನು ತಡೆದ್ಬಿಟ್ಟು ನೀನು ಹೋದೆ, ಅದಕ್ಕೆ ದೇವ್ರು ಅಲ್ಲೇ ನಿಮಗೆ ಟಪಕ್ ಅಂತ ಕೊಟ್ಟರು. ಯೂಶಲಿ ಮನು ಏನಕ್ಕೆ ಬೇಕಾದ್ರೂ ಬೇರೆಯವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ, ಸ್ನಾನಕ್ಕೆ ಬಿಡಲ್ಲ. ಏನೋ ಫಸ್ಟ್ ಟೈಮ್ ಅವ್ರು ಅಗ್ರಿ ಮಾಡಿದ್ದು. ಮನು ನಾನು ಹೋಗ್ಲಾ ಫಸ್ಟು ಅಂದಿದ್ದಕ್ಕೆ ಹ್ಞೂ ಅಂದಿದ್ದು. ಇಲ್ಲ ನಾನು ಮಾಡ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನೀನು ಯಾವಾಗ ಬೇಕಾದರೂ ಹೋಗು ಅಂದಿರೋರು. ನೀನು ಸ್ಟ್ರೈಟ್ ಅವೇ ಒಪ್ಕೊಂಡಾಗಲೇ ಡೌಟ್ ಹೊಡಿತು, ಎಲ್ಲೋ ಮಿಸ್ ಹೊಡಿತಾ ಇದ್ದಾರ ಇವತ್ತು ಅಂತ. ಬಟ್ ದೇವರು ನಮ್ಮ ಹಿಂದೆ ಇದ್ದಾರೆ, ಅವ್ರು ಡೈರೆಕ್ಷನ್ ತೋರಿಸ್ತಾ ಕಡೆನೇ ನಾವು ಹೋಗೋದು. ಅವ್ರು ಹೇಳಿದ್ರು ಆರಾಮಾಗಿ ಕೂತಿದ್ಯಾ, ಕೂತ್ಕೋ ಸುಮ್ಮನೆ ಅಂತ ಅಂದ್ರು. ನಾನು ಹೋಗ್ಲಿ ಬಿಡು, ದೇವ್ರು ಹೇಳಿದ್ಮೇಲೆ ಇಲ್ಲ ನಾಕಾಗತ್ತಾ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಬಂದು ಡ್ರೆಸ್ ಎಲ್ಲ ಹಾಕೊಂಡು ಮುಗೀತು, ಪಟ್ ಅಂತ ಪವರ್ ಬಂದು. ಇನ್ನೆಂಥ ಹೊಟ್ಟೆ ಕಿಚ್ಚಿರ್ಬೇಕದು ಅಲ್ವಾ? ಸೊ ಇವಾಗ ನಾವು ಅದೇ ಖುಷಿನಲ್ಲಿ ಇವಾಗ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಇಲ್ಲ, ಇನ್ನು 5 minutes ಬಿಟ್ಟು ಹೋಗು. ಪವರ್ ಹೋಗಿತ್ತಲ್ಲ, ಅದೆಲ್ಲಿ ಬಿಸಿ ಆಗಿರುತ್ತೆ. ಬಿಸಿನೀರೆಲ್ಲ ನಾನು ಖಾಲಿ ಮಾಡಿರ್ತೀನಿ, ಹಾಲು ತಗೊಂಡ್ಬಂದ್ಬಿಡ್ತೀನಿ. ಅಷ್ಟು ಕೆಲಸ ಮಾಡು. ಅದು ಇಂಪಾರ್ಟೆಂಟು ಹಾಲು. ಯಾಕೆ ಹೇಳಿ? ಅಲಾರಾಮ್ ಆಯ್ತಾ? ಅಲಾರಾಮ್ 8 ಗಂಟೆ ಆಗೋಯ್ತು ಮನು. ಹೌದು, ಹೋಗ್ಬಿಟ್ಪ ಬೇಗ. ಮತ್ತೆ ಹಂಗೆ 1 ಲೀಟ್ರೆ ತಂದ್ಬಿಡು, ತರ್ತೀಯ. ಸೊಳ್ಳೆ ನೋಡಿ ಎಷ್ಟೊಂದು ಬಂದ್ಬಿಟ್ಟೈತೆ. ಎಲ್ಲಿಂದ ಬರ್ತಾವಪ್ಪ ಸೊಳ್ಳೆ? ಸಿಕ್ಕಾಬಟ್ಟೆ ಸೊಳ್ಳೆ ಆಗ್ಬಿಟ್ಟಿದೆ ಈ ಸಮ್ಮರ್ ಸ್ಟಾರ್ಟ್ ಆದ್ಮೇಲೆ. ಇವರು ಎಂಥ ಖತರ್ನಾಕ್ ಬುದ್ಧಿಯವರು ಅಂದ್ರೆ, ಅವ್ರ ಫೋನ್ನ ಇಲ್ಲಿ ಚಾರ್ಜ್ಗೆ ಹಾಕೋಬಿಟ್ಟು, ಹಲೋ ಸರ್ ಎತ್ತಿಡಿ ನಮ್ಮ ಫೋನ್ನ, ಮೊಬೈಲ್ ಡೇಟಾ ಖಾಲಿ ಮಾಡಬೇಡಿ ಆಯ್ತಾ. ಏನು ಯೂಸ್ ಇಲ್ಲ, ನಿಮಗೇನು ಯೂಸ್ ಐತೆ? ರೀಲ್ಸ್ ನೋಡೋಕ್ಕೆ ಇರೋದು ಫೋನ್ ಇರೋದೇ ರೀಲ್ಸ್ ನೋಡೋಕ್ಕೆ. ಎತ್ತಿಡಿ, ಸೈಡ್ಗೆ ಇಟ್ಟರೆ ಸರಿ. ಈಗ ನನ್ನ ಫೋನ್ನ ಅದು ಹೆಂಗೂ ವರ್ಕ್ ಆಯ್ತಿಲ್ಲ, ನಿಮಗೆ ತಿರುಗ್ತಾನೆ. ಒಳ್ಳೇದು ಮಾಡ್ತದ್ದು ಅಂದರೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ಯಾ ಅಂತ ಆಯಿತು. ಹಂಗೂ ಇರ್ಬೋದು, ಹೇಳೋಕ್ಕಾಗಲ್ಲ, ಚಾನ್ಸ್ ಇದೆ. ಇವತ್ತು ವೈಫೈ ವರ್ಕ್ ಆಗ್ತಾ ಇಲ್ಲ, 5 to 6 hours ಡೌನ್ ಇದೆ ಅಂತ ಮೆಸೇಜ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡ್ ಲೈಟ್ ಬಂದ್ಬಿಟ್ಟಿದೆ. ಫುಲ್ ಈ ಸರೌಂಡಿಂಗ್ಸ್ ಎಲ್ಲೂ ಇಲ್ವಂತೆ. ಏರ್ಟೆಲ್ ಅವರೇ ಮೆಸೇಜ್ ಹಾಕವ್ರೆ. ಸೊ ಅಷ್ಟೊತ್ತಿಗೆ ನನ್ನ ಆಫೀಸ್ ಲಾಗಿನ್ ಮಾಡೋದು ಹೆಂಗೆ? ನಿನ್ನ ಮೊಬೈಲ್ ಡೇಟಾ ಖಾಲಿ ಮಾಡಿದ್ರೆ ರಜಾ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ರಜಾ ಅಂತ. ಯಾಕೋ ಇವತ್ತು ಕೆಲಸ ಮಾಡೋಕ್ಕೂ ಮೂಡಿಲ್ಲ, ಬಟ್ ಜಾಸ್ತಿ ಕೆಲಸ ಇತ್ತು. ರಜಾ ತಗೊಂಡ್ರೆ ನಾಳೆ ಬರ್ಡನ್ ಆಗುತ್ತೆ ಕುತ್ಕೊಂಡು ಮಾಡೋದು. 5 to 6 hours ಅವ್ರು ಹೇಳಿರೋದು. ಅಷ್ಟೊತ್ತಿಗೆ ಬರುತ್ತೆ, ಏನೋ 1 hour ಆ ಕಡೆ ಈ ಕಡೆ ಆಗ್ಬೋದೇನೋ ನೋಡ್ರಿ. ಅದಕ್ಕೆ ಹೇಳಿದ್ದು ಮೊಬೈಲ್ ಡೇಟಾ ಖಾಲಿ ಮಾಡಬೇಡ, ಸೈಡಿಗೆ ಎತ್ತಿಡು ಅಂತ. ನಿಂದೂ ಖಾಲಿ ಮಾಡ್ಕೋಬೇಡ. 1.5 ಅಟ್ಲೀಸ್ಟ್ 3 GB ಆಗುತ್ತೆ ನನಗೆ. ಅದಕ್ಕೆ ನಾನು ಹೇಳೋದು ನಿನಗೆ. ಮರ್ತೋಯ್ತು ಏನು ಹೇಳ್ತೀನಿ ಅಂತ. ಏಯ್ ಕೊಡಿ ಫೋನ, ಸುಮ್ಮನಿರು ಅನ್ಕೊಂಡು ಅಲ್ಲಲ್ಲ ಎತ್ಕೊಂಡು ಖಾಲಿ ಮಾಡ್ದೆ. ಅದೊಂಥರ ಕೆಣಕ್ಕಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಲ್ವಾ ಫೋನ್ನ? ಅದೊಂಥರ ಅಡಿಕ್ಷನ್ ಇದ್ದಂಗೆ. ನಮಗೇನು ಅಡಿಕ್ಷನ್ ಇಲ್ಲ, ನಾವು ಸುಮ್ಮನೆ ಕುಂತಿದ್ದೀವಿ, ಅದಕ್ಕೆ ಯೂಸ್ ಮಾಡ್ತೀವಿ. ಏನೋ ಒಂದು ಡೈಲಾಗ್ ಹೊಡೋದು ಬಿಡ್ತೀಯ. ಡೈಲಾಗ್ ಏನು ನೋಡಿ, ಸ್ಕ್ರೀನ್ ಟೈಮ್ ಚೆಕ್ ಮಾಡಪ್ಪ ಫೋನಲ್ಲಿ. ಅದೇ ಯಾವಾಗಲೂ ಕಮ್ಮಿನೇ ಇರ್ತದೆ. ಈಗ ಗೊತ್ತಾಯ್ತಲ್ಲ ಸತ್ಯ, ನನ್ನ ಸ್ಕ್ರೀನ್ ಟೈಮ್ ಏನಕ್ಕೆ ಜಾಸ್ತಿ ಇರತ್ತೆ ಅಂತ. ನಿನ್ನ ತಪ್ಪ ನಂದು, ನನ್ನ ತಪ್ಪ ನಿಂದು. ಇಲ್ಲ ಬರೀ ಸ್ಕ್ರೀನ್ ಟಚ್ ಮಾಡ್ತಾ ಇರ್ತೀಯ ಅಷ್ಟೇ. ಆಯ್ತು, ಹೌದೌದು. ಅಲ್ಲಿ ಒಂದು 10 ಜನ ಗರ್ಲ್ ಫ್ರೆಂಡ್ಸ್ಗಳು ನಿಂದು ಮೆಸೇಜ್ ಹಾಕಿರ್ತಾರೆ, ನಿನ್ನ ಗರ್ಲ್ ಫ್ರೆಂಡ್ಸು ಅಂತ ಚೆಕ್ ಮಾಡ್ತಾ ಇರ್ತೀನಿ ನಾನು. ಎದೋಗಿ ಬೇಗ ಕಾಫಿ ಕುಡ್ಕೊಂಡೋಗಿ ಚಿಕನ್ ತಗೊಂಡು ಬಾ. ಹೆಂಗೆ ಮಾಡೋಕ್ಕೆ ಬೇರೆ ಇನ್ನೇನು ಕೆಲಸ ಇಲ್ಲ, ಅಡುಗೆನಾದ್ರು ಮಾಡೋಣ. ಟಿವಿನೂ ಇಲ್ಲ, ಇಂಟರ್ನೆಟ್ ಇಲ್ಲ ಅಂದರೆ ಏನೋ ಕುತ್ಕೊಂಡು ಹಗಲೆಲ್ಲ ನೋಡ್ತೀವಿ ನಾವು ಅನ್ನೋ ಥರ.
ಈ ಮಾಡ್ರನ್ ಜಗತ್ತಿಗೆ ನಮ್ಮ ಲೈಫ್ ಸ್ಟೈಲು ಎಷ್ಟು ಡಿಪೆಂಡ್ ಆಗೋಗ್ಬಿಟ್ಟಿದೆ ಅಂದರೆ ಇವಾಗ ವೈಫೈ ಇಲ್ಲ ಅಂದರೆ ಲೈಫೇ ಮುಂದಕ್ಕೆ ಹೋಗ್ತಾ ಇಲ್ವೇನೋ ಅನ್ನೋಂಗೆ ಫೀಲ್ ಆಗೋಗುತ್ತೆ. ಬೆಳಗ್ಗೆ ಒಂದು ಸೂಪರ್ ಡೂಪರ್ ಎಡವಟ್ ಮಾಡ್ಕೊಂಡು ಹೋಗಿದ್ರು ಚಿಕನ್ ತಗೊಂಡ್ ಬಾ ಅಂತ ಹೇಳಿದ್ನ ಹೋದ್ರ ಅಂಗಡಿಗೆ. ಆಕ್ಚುಲಿ ನಾವ್ ಅನ್ಕೊಂಡಿದ್ದೋ ಬರೀ ವೈಫೈ ವರ್ಕ್ ಆಗ್ತಾ ಇಲ್ಲ, ಮೊಬೈಲ್ ಡೇಟಾ ವರ್ಕ್ ಆಗ್ತಾ ಇದೆ ಅಂತ. ನೋಡಿದ್ರೆ ಕಂಪ್ಲೀಟ್ ಇಂಟರ್ನೆಟ್ಟೇ ವರ್ಕ್ ಆಗ್ತಾ ಇಲ್ಲ, ಮೊಬೈಲ್ ಡೇಟಾ ವೈಫೈ ಯಾವುದೂನು. ನಾನು ಇವ್ರಿಗೆ ಬೈತಾ ಇದ್ದೆ, ನನ್ನ ಮೊಬೈಲ್ ಡೇಟಾ ಎಲ್ಲ ಖಾಲಿ ಮಾಡಿ ಇಟ್ಟಿದೀಯಾ ನೀನು ಅಂತ. ಏರ್ಟೆಲ್ಲೇ ವರ್ಕ್ ಆಗ್ತಿದೆ ಆಕ್ಚುಲಿ. ಈ ಏರಿಯಾ ಪಕ್ಕದ ನನ್ನ ಫ್ರೆಂಡ್ ವರ್ಕ್ ಆಗ್ತಾ ಇದೆ. ಅವರು ಪರ್ಟಿಕ್ಯುಲರ್ ಆಗಿ ಈ ಏರಿಯಾ ಅಂದರೆ ಯುವರ್ ಏರಿಯಾ ಅಂತ ಮೆಸೇಜ್ ಮಾಡೋರು ಅಷ್ಟೇನೆ. ಸಂಜೆ 4 ಗಂಟೆ ತನಕ ಇಲ್ಲ ಮೇಂಟೆನೆನ್ಸ್ ಇದೆ ಅಂತ ಮೆಸೇಜ್ ಹಾಕಿದ್ದಾರೆ. 4 ಗಂಟೆ ಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ. 10 ಗಂಟೆಯಿಂದ 4 ಗಂಟೆ ಅಂದ್ಬಿಟ್ಟು 10:30 ಮೆಸೇಜ್ ಹಾಕೋರು. ಬರ್ಬೇಕಲ್ಲ ಅದ್ರಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೆ ಹೆಂಗ್ ಬರುತ್ತೆ ಹೇಳು? ಏನು ಮೆಸೇಜ್ ಮೊಬೈಲ್ ನಾರ್ಮಲ್ ಮೆಸೇಜ್ ಹಾಕಿರೋದು. ಅದೇ ಅವ್ರು ನಾರ್ಮಲ್ ನಾವು ಏರ್ಟೆಲ್ ಅಲ್ವಾ ಯೂಸ್ ಮಾಡ್ತೀವಿ. ಅದು ಕ್ಯಾಬ್ ಬುಕ್ ಮಾಡ್ಕೊಂಡೆಲ್ಲ ಬರಬೇಕು. ಓ ಹಂಗೆ. ಇವರು ಹೋಗ್ಬಿಟ್ರ ಚಿಕನ್ ಅಂಗಡಿಗೆ ದುಡ್ಡು ಕಳ್ಸಕ್ ಹೋಗಿದ್ದಾರೆ, ಹೋಗ್ತಾ ಇಲ್ಲ. ಅಲ್ಲಿ ಡೇಟಾ ಇದ್ರೆ ತಾನೇ ಹೋಗೋದು. ನನಗೆ ಫೋನ್ ಮಾಡ್ತಾವ್ರೆ, ಮಂಜು ನಂದ್ರಲ್ಲಿ ದುಡ್ಡು ಹೋಗ್ತಾ ಇಲ್ಲ, ನೀನ್ ಕಳಿಸು, ಅಲ್ಲಿಂದ ಸ್ಕ್ಯಾನರ್ ಕಳಿಸ್ತೀನಿ. ಸ್ಕ್ಯಾನರ್ ಹೆಂಗಪ್ಪ ಕಳಿಸ್ತೀಯ? ಅದಕ್ಕಾದ್ರೂ ಮೊಬೈಲ್ ಡೇಟಾ ಬೇಕು ತಾನೆ. ಆಮೇಲೆ ನಾನು ಮೊಬೈಲ್ ಚೆಕ್ ಮಾಡ್ಬಿಟ್ಟು ನಂದ್ರಲ್ಲೂ ಡೇಟಾ ಇಲ್ಲ ಅಂತ ಕಾಲ್ ಮಾಡ್ತಾ ಇದ್ದೀನಿ. ಆದರೆ ಅದು ರೆಗ್ಯುಲರ್ ತಗೊಳ್ಳೋ ಅಂಗಡಿ ಅಲ್ವಾ, ಫುಲ್ ಪರಿಚಯ. ಅಲ್ಲೇ 4-5 ವರ್ಷದಿಂದ ಅವ್ರ ಹತ್ರ ನಾವು ರೆಗ್ಯುಲರು. 4-5 ವರ್ಷ ಆಯ್ತು. ಹಂಗಾಗಿ ಅವ್ರು ನಕ್ಕೊಂಡು ಆಮೇಲೆ ಅವ್ರದ್ದು ಏರ್ಟೆಲ್. ಸರ್ ನನ್ನ ಮೊಬೈಲಲ್ಲೂ ಇಲ್ಲ ಸರ್, ಅದು ಪರವಾಗಿಲ್ಲ ಅಂದ್ಕೊಂಡು. ಅಲ್ಲಿ ತರಕಾರಿ ಅಂಗಡಿಲಿ ಹೆಂಗೆ ಮಾಡಿದೆ? ತರಕಾರಿಗೂ ಹೇಳ್ಬಿಟ್ಟೆ ಬಂದ. ಹಿಂಗೆ ನೋಡಿ, ಹೆಂಗೆ ಲೈಫು ಎಷ್ಟು ಡಿಪೆಂಡ್ ಆಗೋಗಿದೆ ಅಲ್ವಾ ಇವಾಗ. ಒಂದು ಇಂಟರ್ನೆಟ್ ಇಲ್ಲ ಅಂತಂದರೆ ಏನು ಕೆಲಸಗಳು ಆಗಲ್ಲ ಅನ್ನಂಗೆ. ಅದಕ್ಕೆ ಕ್ಯಾಶ್ ಇಸ್ ಬೆಸ್ಟ್. ಬಟ್ ಕ್ಯಾಶ್ ಕೊಟ್ಟರೆ ಇಸ್ಕೊಳ್ಳೋದೇ ಇಲ್ವಲ್ಲ ಅಂಗಡಿಲಿ. ಸರ್ ಇಲ್ಲ ಸರ್ ಚೇಂಜ್ ಇಲ್ಲ ಸರ್, ನಾವು ಕ್ಯಾಶೇ ಇಟ್ಟಿಲ್ಲ ಸರ್ ಗಲ್ಲಪೆಟ್ಟಿಗೆಲಿ ಅಂತಾರೆ. ಹಂಗೆ ನಮಗೂ ಅದೇನೋ ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ಮರ್ತೋದಂಗೆ ಆಗೋಗ್ಬಿಟ್ಟಿದೆ ಇವಾಗ. ಇದು ಈಸಿ, ಟಕ್ ಅಂತ ಅಲ್ಲಿ ಕಳಿಸಿ ಬರೋದು. ಬಟ್ ಅಕೌಂಟಲ್ಲಿ ಎಷ್ಟು ಖಾಲಿ ಆಗ್ತಾ ಇದೆ ಅಂತ ಮಾತ್ರ ಗೊತ್ತಾಗಲ್ಲ. ಇವತ್ತು ಮಾಡೋಕ್ಕೆ ಬಾಕಿ ಏನೇನೋ ಬರ್ತಾ ಇದೆ ಬಾಯಿಗೆ. ಸೊ ಆಫೀಸಿಗೆ ಕಾಲ್ ಮಾಡಿ ಹೇಳ್ದೆ 4-4:30 ತನಕ ಇಂಟರ್ನೆಟ್ ಇರಲ್ಲ, ಸೊ ನೋ ಲಾಗಿನ್ ನಂದು ಅಂತ. ಅದಕ್ಕಿಂತ ಏನಾದ್ರು ಜಾಸ್ತಿ ಆಯಿತು ಅಂದರೆ ಒಂದು ಹಾಫ್ ಡೇ ರಜಾ ಆಗುತ್ತೆ ಇವತ್ತು. ಅದು ನೋಡಬೇಕು ಸಂಜೆ. ಏನೋ 4 ಗಂಟೆ ಹಿಂಗೆ ಬಂದರೆ ಏನು ರಜಾ ಗಿಜಾ ಇಲ್ಲ, ಫುಲ್ ಡೇ ಕನ್ಸಿಡರ್ ಮಾಡಿಸ್ತೀನಿ. 1 hour ಎಕ್ಸ್ಟೆಂಡ್ ಮಾಡಿಬಿಟ್ಟು. ಕೆಲಸ ಇದೆ ಜಾಸ್ತಿ ಹಂಗಾಗಿ. ಸೊ ನೋಡೋಣ ಹೆಂಗಾಗತ್ತೆ ಅಂತ. ಆ್ಯಕ್ಚುಲಾಗಿ ನನಗೆ ತುಂಬ ರೆಸ್ಟ್ ಬೇಕು ಅನಿಸ್ತಾ ಇದೆ. ನಾನು ಕೆಲಸ ಇದೆ, ನಂದೇ ಪ್ರಾಬ್ಲಮ್, ನಂದೇ ಡ್ಯುಯಲ್ ಮೈಂಡು. ಏನು ಗೊತ್ತಾ, ಇವತ್ತು ರಜಾ ಹಾಕ್ಕೊಂಡ್ರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾ, ನಾಳೆ ಬರ್ಡನ್ ಆಗುತ್ತೆ. ಅದು 1 ದಿನ ರಜಾ 2 ದಿನ ನಾನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸೊ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು. ಈಗ ಸಿಕ್ಕಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಬಿಡೋಣ ಅಂತ. ಇವತ್ತು ಬಾಕಿ ಇನ್ನೇನಿಲ್ಲ, ಸಿಸ್ಟಮ್ ಇಲ್ಲ, TV ಇಲ್ಲ, ಇನ್ನೇನಿಲ್ಲ. ನನ್ನ ಮುಖ ಮನು ನೋಡಬೇಕು, ಮನು ಮುಖ ನಾನು ನೋಡ್ಬೇಕು ಇವತ್ತು. ಏನದು ಅಷ್ಟೊಂದು ಇಟ್ಕೊಂಡಿದ್ಯಾ? ಸ್ವಾಪ್ಸು ಮಾರ್ಕೊಂಡು ಹೋಗು. ಸ್ವಾಪ್ ಅಂತ ಹಾಕು ನೋಡೋಣ. ಇನ್ನೊಂದು ಸ್ವಲ್ಪ ಹಾಕು, ಇನ್ನೊಂದು ಚೂರು. ಸಾಕು. ಅದ್ರ ಒಳಗಡೆ ಸ್ಪೂನ್ ಬಿಟ್ಬಿಟ್ಟಿದ್ದೀವಿ. ಇನ್ನೇನು ಸಮ್ಮರದ್ದು ಫುಲ್ ಲೂಸೇ ಇರುತ್ತೆ. ಆಯಿಲ್ ತೆಗ್ದಾಕ್ಬೇಕು. ಅದನ್ನು ಖಾಲಿ ಆಗೋ ತನಕ ಇನ್ನು ತೆಗಿಯೋಕ್ಕಾಗಲ್ಲ. ಅದನ್ನು ತುಂಬ ದಿನ ಆದ್ಮೇಲೆ ಚಿಕನ್ ತರಿಸಿದ್ದೀನಿ ಇವತ್ತು. ಆಲ್ಮೋಸ್ಟ್ 1 month ಆಗಿತ್ತಮ್ಮನು ಮಾಡಿ. ಮಂತ್ ಮೇಲೆ ಆಗಿತ್ತು. ಹಂಗಾಗಿ ನೋಡೋಣ, ತುಂಬ ದಿನ ಆಯ್ತಲ್ಲ ತಿನ್ನೋಕ್ಕಾಗತ್ತೇನೋ ಅಂದ್ಕೊಂಡು ತರಿಸ್ದೆ. ಬಟ್ ಯಾಕೋ ಇನ್ನೂ ವಾಶ್ ಮಾಡ್ತಾನೆ ಸ್ಮೆಲ್ಲೇ ಇಷ್ಟ ಆಯ್ತಾ ಇಲ್ಲ. ಅಪ್ಪಿತಪ್ಪಿ ಏನಾದ್ರೂ ನಮ್ಮ ಪಾಪು ವೆಜಿಟೇರಿಯನ್ ಆಗ್ಬಿಟ್ಟಿದ್ರಿ ಅಂತ ಡೌಟ್ ಹೊಡಿತಾ ಇದ್ದೆ. ಏನು ಮಾಡ್ತೀಯಾ? ಎಲ್ಲಿಗೆ? ನಾನೇನೋ ನಮ್ಮೂರ್ಗೆ ಹೋಯ್ತೀನಿ. ನಿಂದು? ನಿಂದಲ್ಲ, ನಿನ್ ಪಾಪು. ಅದ್ಯಾರು ಊರಿಗೆ ಕಳಿಸ್ತೀಯ? ನಾವ್ಯಾಕೆ ನಮ್ಮಪ್ಪನ ಮನೆ ಕರ್ಕೊಂಡು ಹೋಗೋಣ? ನಾವೇನು ಬೈ 1 get 1 ಅಂತ ಹೇಳೋರ ನಮ್ಮಪ್ಪ? ಹಾಕು. ಅವ್ರ ಮಗಳು ಹಾಕಪ್ಪ, ಕಾಯ್ದೈತೆ. ಅವ್ರ ಮಗಳನ್ನಾದ್ರೆ ಸೇರಿಸ್ಕೊಂತಾರೆ. ಮನು ಕತೆ ನೋಡ್ಬೇಕು. ಅವಾಗ ಅಪ್ಪಿ ಅಂತ ಆಗ್ಬಿಟ್ರೆ ಕತೆ ಹೆಂಗೆ ಅಂತ ನನಗೆ ಯಾಕೋ ಡೌಟ್ ಹೊಡೆದಿದೆ. ನಾನು ಲೈಫ್ ಲಾಂಗ್ ಚಿಕನ್ ಮಟನ್ ಬಿಡ್ತೀನಾ ಅಂತ ಎಲ್ಲೋ ಡೌಟ್ ಹೊಡಿತಾ ಇದೆ, ಗೊತ್ತಿಲ್ಲ. ಅಷ್ಟು ಇಷ್ಟಪಟ್ಟು ತಿಂತಾ ಇದೆ ಚಿಕನ್ ಮಟನ್ನು. ಫಿಶ್ ಅಂದರೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದೀನಿ. ಎಲ್ಲ ಬರೀ ಫಿಶ್ಶೇ ಹಂಚ್ಕೋಬೇಕು ನೀನು. ಇದು ಸೊಪ್ಪು ತರಿಸೋದು ಎಷ್ಟು ಸುಲಭನೋ, ಬಿಡ್ಸೋದು ಅಷ್ಟೇ ಕಷ್ಟ. ಗಂಟೆ ಟೈಮ್ ಹಿಡಿಯುತ್ತೆ. ಅಲ್ಲೋ ಕುತ್ಕೊಂಡು ಬಿಡ್ಸೋಣ ಅಂದರೆ ಇವ್ರಿಗೆ ಇಲ್ಲಿ ಹೇಳ್ಕೊಡ್ಬೇಕು, ಅದಾಕು ಇದಾಕು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀನಿ.
ಇಷ್ಟೊತ್ತು ಕೂತ್ಕೊಂಡು ನಾವಿಬ್ರು ಪ್ರಪಂಚದಲ್ಲಿ ಆಗ್ತಿರೋ ವಾರ್ಗಳ ಬಗ್ಗೆ ಮಾತಾಡ್ತಾ ಇದ್ದೋ ಡಿಸಿಷನ್ಗಳು ತಗೊಂತಿದ್ದೋ ಸೀರಿಯಸ್ ಆಗಿ ಯಾವಾಗ ಯಾರ್ಯಾರನ್ನ ಅಟ್ಯಾಕ್ ಮಾಡಬೇಕು ಏನು ಅಂತ. ಏನಪ್ಪ ನಿನ್ ಫೈನಲ್ ಡಿಸಿಷನು? ಏನಿಲ್ಲ, ಯಾರು ಕಿತ್ತಾಡ್ಕೊಂಡು ಸಾಯ್ತಾರೋ ಸಾಯ್ಲಿ. ಕಿತ್ತಾಡ್ಕೊಂಡು ಸಾಯ್ಲಿ, ನಮ್ದು ಇಲ್ಲಿ ಜೀವನ ಕಿತ್ಕೊಂಡು ಹೋಯ್ತಾ ಇರ್ತದಲ್ಲ, ಹೇಳು. ಏನ್ ಮಾಡಕ್ಕಾಗ, ಎಲ್ಲಾರ್ದು ಹೋಗ್ತೈತಿಲ್ಲ. ಎಲ್ರದ್ದು, ನಮ್ದು ಅಂದ್ರೆ ನಂದು ನಿಂದು ಹೇಳುದ ನಾನು. ಹೆಂಗ ಹೋಗ್ತೈತಿ ಅಂದ್ರೆ ಫೈನಲ್ ಆಗಿ ಎಫೆಕ್ಟ್ ಆಗೋದು ಮಿಡಲ್ ಕ್ಲಾಸು, ಲೋವರ್, ಅಪ್ಪರ್ ಕ್ಲಾಸು ಚೆನ್ನಾಗಿರ್ತಾರೆ. ಅವ್ರೇನು ಅನ್ಕೊಂತಾರೆ, ಅಪ್ಪರ್ ಕ್ಲಾಸ್ ನಾವು ಮತ್ತೆ ದುಡ್ಡಿದೆ, ನಾವು ಚೆನ್ನಾಗಿದ್ದೀವಿ, ಯಾರು ಹೋಗ್ತಾರೋ ಹೋಗ್ಬಿಡ್ಲಿ ಅಂತ ನಾಳೆ ವರ್ಷ ಸಿನಾರಿಯೋ ಹಂಗೆ ಅನ್ಕೊಂತಾರೆ. ಬಟ್ ಎಂಡ್ ಆಫ್ ದಿ ಡೇ ಏನು ಗೊತ್ತಾ, ಮಿಡಲ್ ಕ್ಲಾಸು ಲೋವರ್ ಕ್ಲಾಸ್ ಇಲ್ಲ ಅಂದ್ರೆ ಕೊನೆಗೆ ಅವ್ರಿಗೆ ಎಷ್ಟೇ ದುಡ್ಡಿದ್ರು ತಿನ್ನೋಕೆ ಊಟ ಇರಲ್ಲ, ಏನಿರಲ್ಲ. ಅಲ್ಲ, ಹಂಗೆ ನೋಡೋಕೆ ಹೋದ್ರೆ ಲೋವರ್ ಕ್ಲಾಸ್ಗೂ ತುಂಬ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಗೌರ್ಮೆಂಟಿಂದ ಆ ಸ್ಕೀಮು ಈ ಸ್ಕೀಮು, ಆ ಯೋಗ ಆ ಭಾಗ್ಯ ಅಂತೆಲ್ಲ ಕೊಡ್ತಾರೆ. ಮೇಜರ್ ಎಫೆಕ್ಟ್ ಆಗೋದೇ ಮಿಡಲ್ ಕ್ಲಾಸ್ ಅವ್ರಿಗೆ. ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅಂತ ಸಿಕ್ಕಾಕೊಂಡು ಟ್ಯಾಕ್ಸ್ಗಳು ಕಟ್ಕೊಂಡು ಸಾಯ್ತೀವಿ. ದುಡಿಯೋದು 10 ರೂಪಾಯಿ ಆದರೆ ಅದರಲ್ಲಿ 5 ರಿಂದ 6 ರೂಪಾಯಿ ಟ್ಯಾಕ್ಸ್ನ ಕಟ್ಬಿಟ್ಟು 4 ರೂಪಾಯಲ್ಲಿ ಜೀವನ ಮಾಡಬೇಕು. ಈ ಕಡೆ ರಿಚ್ ಅವ್ರಿಗೂ ಎಫೆಕ್ಟ್ ಆಗ, ಈ ಕಡೆ ಲೋವರ್ ಕ್ಲಾಸ್ಗೂ ರಿಚ್ ಅವ್ರಿಗೆ ಸಬ್ಸಿಡಿ ಅದು ಇದು ಹಂಗೆ ನಾನೇ ಕೊಟ್ಬಿಡ್ತೀನಿ ಲೋನು ಅಂತ ಹೋಯ್ತಾರೆ. ಇಲ್ಲಿ ನೀನು 10 ರೂಪಾಯಿ ಲೋನ್ ತಗೊಂಡಂದ್ರೆ ಅದು ತೀರ್ಸೋ ಅಷ್ಟೊತ್ತಿನಲ್ಲಿ 25 ರೂಪಾಯಿ ಆಗಿರುತ್ತೆ. 10 ರೂಪಾಯಿ ಲೋನು, ನೀನು ಲೋನ್ಗೆ ಯಾಕೆ ಹೋಯ್ತೀಯ? ನಾವು ದುಡಿಯೋದು ನಮಗೆ ಕೈ ಕೊಟ್ಟರು ಸಾಕಲ್ಲ. ಹೇಳಿದ್ದು ಒಟ್ನಲ್ಲಿ ಏನೇ ಆದರೂ ಎಫೆಕ್ಟ್ ನಮಗೆ ಮಿಡಲ್ ಕ್ಲಾಸ್ ಅವರಿಗೇನೆ. ಕೂತ್ಕೊಂಡು ಮಾತಾಡ್ತಾ ಇದ್ವಿ, ವೈಫೈ ಬಗ್ಗೆ ಹೇಳ್ತಾ ಇದ್ನಲ್ಲ, ಏನೋ ಅದೃಷ್ಟಕ್ಕೆ 4 ಗಂಟೆ ಅಂತ ಹಾಕಿದ್ದು 3:30ಗೆ ಬಂತು ವೈಫೈ. ಹೋಗಿ ಲಾಗಿನ್ ಮಾಡಿ ಎಲ್ಲ ಇಷ್ಟೊತ್ತು ಎಲ್ಲ ಚೆಕ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಿದ್ದೆಪ್ಪ. ಅಷ್ಟೊತ್ತಿಗೆ ಪುನಃ ತೆಗೆದ್ಬಿಟ್ಟವ್ರೆ. ಏನು ಕತೆ ಅಂದರೆ ಏನೋ ಟೆಸ್ಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ರ, ಅದು ಲೈನ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಏನೋ ಹೋಯ್ತು ಅಷ್ಟೇ. ಅದು ಬರಲ್ಲ, ಗೊತ್ತಿವತ್ತಿಂದು ಕೆಲಸ ಹೋಗೆ ಅಂತ ಅದಕ್ಕೆ ನಾವು ಆರಾಮಾಗಿ ಕೂತಿದ್ವಿ. ಅಲ್ಲ, ಒಂದಿನ ತೆಗೆದ್ರು ಪರವಾಗಿಲ್ಲ, ಅವರು ಮೇಂಟೆನೆನ್ಸ್ ಮಾಡಿ. ಯಾಕೋ ಇತ್ತೀಚೆಗೆ ತುಂಬ ಡ್ರಾಪ್ ಆಗ್ತಿತ್ತು. ಮೇ ಬಿ ನಾವು ರೇಸ್ ಮಾಡ್ತಾ ಇದ್ವಲ್ಲ ಟಿಕೆಟ್, ಹಂಗೆ ಸುಮಾರು ಜನ ಮಾಡಿರ್ತಾರೆ ಅನ್ಸುತ್ತೆ. ಅದಕ್ಕೆ ಮೇಂಟೆನೆನ್ಸ್ ತಗೊಂಡಿದ್ದಾರೆ ಈಗ ಏರಿಯಾ ಅನ್ಕೊಂತೀನಿ, ಲೈನ್ಗಳೆಲ್ಲ ಚೆಕ್ ಮಾಡೋದಕ್ಕೆ. ಎಕ್ಸಾಕ್ಟ್ಲಿ. ತುಂಬ ಡ್ರಾಪ್ ಆಗ್ತಿತ್ತು ಏರ್ಟೆಲ್ಲು. ಹಂಗಾಗಿ ಮೇ ಬಿ ಮೇಂಟೆನೆನ್ಸ್ ಮಾಡಿದ್ರು ಪರವಾಗಿಲ್ಲ, ಒಂದಿನ ಹೋದ್ರೂ ಪರವಾಗಿಲ್ಲ, ಆಮೇಲೆ ಸರಿ ಹೋದ್ರೆ ಸಾಕು ಅಷ್ಟೇನೆ ಅಲ್ವಾ. ಇವತ್ತು ಕೆಲಸ ಎಲ್ಲ ಒಟ್ಟಿನಲ್ಲಿ ನನಗೇನು ಸ್ವಲ್ಪ 6 ಗಂಟೆ ತನಕ ಟೆನ್ಷನ್ ಇರಲ್ಲ. ಅದಾದಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಬಂದ್ಬಿಡತ್ತೆ. ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ನೋಡೋಣ ಸರ್. ಇನ್ನೇನು ಇವಾಗ ನಿಂದು ಪ್ರೋಗ್ರಾಮು? ಏನಿಲ್ಲ, ಬಲಗೈ ಕಡಿತಾ ಇತ್ತು. ದುಡ್ಡು ಸಿಗುತ್ತೆ. ಓ ಹಂಗೆ ಇದು ಅದು ಹಿಂಗೆ ತೋರಿಸ್ತವ್ರೆ, ಅದು ಇದು 90. ಎಕ್ಸಾಕ್ಟ್ಲಿ. ಹಂಗೆ ಕರಿತಾ ಇದ್ದಂಗೆ ಕಟಕಟ, ಯಾಕೆ ಕೈ ಇನ್ನೂ ಬಂದಿಲ್ಲ ಏನೂ ಬಂದಿಲ್ಲ ಅಂತ. ಅವ್ರು ಈಗ 90 ಹಾಕಬೇಕಂತ. 90 ಬಿಸಿ 90. ಎಕ್ಸಾಕ್ಟ್ಲಿ. ಚಿಲ್ಡ್ ಬೇಡ ಅಂತ ಅವ್ರಿಗೆ. ಹೋಗೋಣ, ಅವ್ರಿಗೆ ಒಂದು 90 ಹೊಡಿಸ್ಬಿಟ್ಟು ನಾವು ಹೋಗೋಣ. ಸೊ ಇವತ್ತೊಂದು ದೊಡ್ಡ ತಲೆನೋವೇ ಆಗೋಗ್ಬಿಡ್ತೈತೆ ಇಂಟರ್ನೆಟ್ದು. ಪುನಃ ಹೋಯ್ತು, ಹೋಗೇ 20 ನಿಮಿಷ ಆಯಿತು, ಕಾಯ್ಕೊಂಡು ಕೂತಿದ್ದೀನಿ, ಬಂದೇ ಇಲ್ಲ. ಏನಂದ್ರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸುಮ್ಮನೆ ರಜಾ ಹಾಕ್ಕೊಂಡಿದ್ರೆ ರಜಾ ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಪ್ಪ ಏನು ಮಾಡೋದು? ಏನಾಯ್ತು? ಹೋಯ್ತು ಇಂಟರ್ನೆಟ್, ಹೋಗಿ 1/2 hour ಆಯಿತು. ಪವರ್ ಹೋಗೈತಾ? ನಾನು ಇಂಟರ್ನೆಟ್ ಹೋಗೈತೆ ಅನ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ. ನೋಡಪ್ಪ, ಯಾವಾಗ ಒಂದ್ ದಿನ ಬೆಳಗ್ಗೆ ಸ್ಟಾರ್ಟ್ ಆದಾಗ ಒಂದು ಗೇರ್ ಬೀಳೋದು ಕರೆಕ್ಟಾಗಿ, ಅವತ್ತು ರಜಾ ಹಾಕೋಬಿಡ್ಬೇಕು. ನಾವು ಬುದ್ಧಿವಂತಕ್ಕೆ ಬೆಳಗ್ಗೆನೇ ರಜಾ ಹಾಕೋಗ್ಬಿಟ್ಟು ಬೇಡ ರಿಸ್ಕೇ ಬೇಡ ಅಂತ ಗೊತ್ತಿವತ್ತು ಫುಲ್ ದಿನ ಹಿಂಗೆ ಹೋಗುತ್ತೆ ಅಂತ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಸೋಫಾ ಮೇಲೆ ಕುತ್ಕೊಂಡು. ಏನು ಬಿಡಪ್ಪ, ಇವತ್ತು ಮಹಾರಾಜ ಆಗ್ಬಿಟ್ಟಿದೀಯಾ ನೀನು. ಏನು ಮಾಡಿದ್ರೆ ವರ್ಕ್ ಆಗಲ್ಲ. ನಾನು ವೈಫೈ ಹೋಗೈತೆ ಅಂತ ಕಾಯ್ಕೊಂಡು ಕೂತ್ ಪವರ್ ಹೋಗಿರೋದು ರಿಯಲೈಸೇ ಆಗಿಲ್ಲ ನನಗೆ. ರೂಮ್ ಲೈಟ್ ಹಾಕೊಂಡಿರ್ಲಿಲ್ವಲ್ಲ, ನನಗೆ ಗೊತ್ತಾಗಿಲ್ಲ. ಪವರ್ ಹೋಗಿ ಸುಮಾರು ಹೊತ್ತಾಯ್ತು. ಸರಿ ನಡಿಯತ್ತ, ಎಳ್ನೀರಾರು ಕುಡ್ಕೊಂಡು ಬರೋಣ. ಕುಡ್ಕೊಂಡು ಪಾರ್ಸಲ್ ತಗೊಂಡು 15 ದಿನದಿಂದ ಕೇಳ್ತಾ ಇದ್ದೀನಿ ಎಳ್ನೀರು ಅಂತ. ಚೂರು ಕಾಳಜಿ ಇಲ್ಲ. ಆಯ್ತು, ಸಾಯಂಕಾಲ ಆಯ್ತು, ಫ್ರೆಶನ್ ಅಪ್ ಆಗ್ಬಿಟ್ಟು ಬರ್ತೀನಿ, ಹೋಗೋಣ. ನಮಗೆ ಈ ಕಡೆಗೆ ಹೋಗ್ಬೇಕು ಅಂತ ಆಸೆ, ಬಟ್ ಅವ್ರು ಆ ಕಡೆಗೆ ಕಳಿಸಲ್ಲ, ಈ ಕಡೆಗೆ ಕರ್ಕೊಂಡು ಬರ್ತಾರೆ. ಒಂದು ನೀರು ಒಂದು ಗಂಜಿ. ಒಂದು ನೀರು ಒಂದು ಗಂಜಿ ಪಾರ್ಸಲು. ಹೌದಾ? ಗೊತ್ತಾಗ್ತಿತ್ತಲ್ಲ ಹೆಂಗೈತು. ಅಲ್ಲ, ಫಸ್ಟು ಅಲ್ಲಿ ಟೇಸ್ಟ್ ಊಟ, ಆಮೇಲೆ ಇಲ್ಲಿ ಟೇಸ್ಟ್ ಮಾಡ್ಬೋದಿತ್ತ ಅಂತ. ಬೇಗ ಕೊಡಿರಿ ನೀವು. ಅವ್ರಿಗೆ ಏನು ಮಾಡಿದ್ರು ತಿಪ್ಪಲ ಹೊಡೆದ್ರೆ ಅಲ್ಲಿ ಕೊಡ್ಸಲ್ಲ. ಹೆಂಗೆ ಹೇಳ್ಬಿಟ್ಟೆ ಮನು ನೀನು. ಮಾಡ್ಬೇಕಂತ ಹೇಳ್ತಾರೆ. ಅದು ಕೊಡ್ಸೋದೇ ಇಲ್ಲ. ನೀರಾಯ್ತು? ಇಲ್ಲ, ಗಂಜಿ. ಬರೀ ನೀರು ಬೇಕಾ? ಬರೀ ನೀರು. ಇವತ್ತು ಹೋಲಿ ಹಬ್ಬ ಅಲ್ವಾ? ನಮ್ಮ ರೋಡು ಫುಲ್ಲು ಹೋಲಿ ಆಡ್ತೈತೆ ನೋಡು. ಹುಡುಗರು ಹೆಂಕರ ಹೊರಲ್ವಾ? ಅಲ್ಲ, ಇದೇ ಹೇಳ್ತಾ ಇದ್ದೀನಿ ನಾನು, ಈ ಹೋಲಿ.
ಮರಗಳಿದೆಯಲ್ಲ, ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಉದ್ರತ್ ಇವಾಗ ಬಿಸಿಲಿಗೆ. ಯಾಕಪ್ಪ ನೀನೊಂದು ತೋರಿಸ್ಬೇಕಾ? ನೀನೊಂದು ತೋರಿಸೋರು ಕಂಡಿಡಿಯಲ್ಲ ಯಾರು ಇವಾಗ. ಹೌದಾ? ಏ ತಡಿಯೋ, ನಾವು ಹೋಗ್ತೀವಿ. ನನ್ನೂ ಸೇರಿಸ್ಕೊಂಡು ಎಸಿತವ್ರ ಬಣ್ಣನ, ನನ್ನೂ ಸೇರಿಸ್ಕೊಂಡು ಎಸಿತವ್ರ ಬಣ್ಣನ. ತಡಿಯೋ, ನಾನು ಓಡೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓ, ಅದು ಕಾಲೇಜ್ ಗ್ಯಾಂಗ್ ಕಾಣಿಸಲ್ಲ. ಹೌದಾ? ಕಾಣಿಸಲ್ಲ, ದೂರ ಆಯಿತು. ಎಲ್ಲ ಒಂದೇ ಬಣ್ಣ ಕಾಣ್ತಾರೆ ಇವತ್ತು. ಹಾಂ, ಸುಮ್ಮನೆ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಳ್ಳೋದು. ಬಟ್ ಆ ಮಧ್ಯಾಹ್ನ ಎಲ್ಲ ಬಿಸಿಲು ಹೊಡೆದಿರತ್ತಲ್ಲ, ಹ್ಯೂಮಿಡ್ ಹಂಗೆ ಇರುತ್ತೆ. ಹ್ಯೂಮಿಡ್ಗೆ ಅರ್ಧ ಸುಸ್ತಾಗೋಗುತ್ತೆ ಅಲ್ವಾ? ಹ್ಯೂಮಿಡಿಟಿ ಬಿಸಿಲು ಅನ್ನೋದ್ರಿಂದ ಹ್ಯೂಮಿಡಿಟಿ ಜಾಸ್ತಿ, ಅದೇ ಡಿಹೈಡ್ರೇಷನ್ ಜಾಸ್ತಿ ಆಗೋದು. ಹೌದು, ಸುಸ್ತಾಗೋಯ್ತು. ಕುಡ್ದಿದ್ದು ಎಳ್ನೀರೆಲ್ಲ ಕರ್ಗೋಯ್ತು. ಯೋಗಟ್ ತಿಂತೀಯಾ? ಯೋಗಟ್ಟು ವಿತ್ ಫ್ರೂಟು ಪ್ಲೇನು? ವಿತ್ ಫ್ರೂಟ್. ಯಾವುದು? ಬನಾನಾ, ಸ್ಟ್ರಾಬೆರಿ. ಓಕೆ. ಈಗ ನೋಡಿ, ಎಳ್ನೀರು ತಂದು ಇಲ್ಲಿ ಟೀಪೈ ಮೇಲೆ ಇಟ್ಟವ್ರೆ, ಎತ್ತಿಡ್ಬೇಕು. ಆಮೇಲೆ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ, ವಾಷಿಂಗ್ ಮಿಷಿನ್ ಓಡ್ತಾ ಇದೆ. ಅಷ್ಟೊತ್ತಿಗೆ ಸಂಜೆ ಆಯ್ತಲ್ಲ, ಮನು ಕಾಫಿ ಬೇಕು ಅಂದರು, ಹಾಲು ಬಿಸಿ ಇಟ್ಟಿದ್ದೀನಿ. ಜೊತೆಗೆ ನಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನಾನಿವತ್ತು ಹಾಕೊತಾ ಇರೋದು, ನಾನು ಸ್ಟ್ರಾಬೆರಿ ಯೋಗಟ್ ತಿಂತಾ ಇಲ್ಲ. ಅದು ಯಾಕೋ ಸ್ವಲ್ಪ ನನಗೆ ಕೆಮ್ಮಾಗ್ತಾ ಇದೆ ಸ್ಟ್ರಾಬೆರಿ ಯೋಗಟ್ ತಿಂದರೆ. ಸೊ ಅದಕ್ಕೆ ನಾನು ಮ್ಯಾಂಗೋ ಇಲ್ಲಾಂದರೆ ಮಿಲ್ಕಿ ಮಿಸ್ಟ್ ಅಂತೀನಿ, ಯಾವುದದು ಬ್ಲೂಬೆರಿ. ಮ್ಯಾಂಗೋ ಇಲ್ಲಾಂದರೆ ಬ್ಲೂಬೆರಿ ಹಾಕ್ಕೊತೀನಿ. ಮ್ಯಾಂಗೋ ಇಲ್ಲ, ಸಿಗಲಿಲ್ಲ ನನಗೆ ಲಾಸ್ಟ್ ಟೈಮ್ ತರಿಸ್ಬೇಕಾದ್ರೆ ಮ್ಯಾಂಗೋ. ಹಾಗಾಗಿ ಬರೀ ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ತರಿಸಿದ್ದು, ಮನುಗೆ ಇಷ್ಟ ಅದು ಅಂದ್ಬಿಟ್ಟು. ಸೊ ಹಂಗಾಗಿ ಇಬ್ರದ್ದು ಸಪ್ರೇಟ್ ಡಬ್ಬ ಆಗಿದೆ. ಇವಾಗ ಅವರಿಗೆ ಬನಾನಾ ಬೇಕಂತೆ, ಬನಾನಾ ಮಿಕ್ಸ್ ಮಾಡಿಕೊಡ್ತೀನಿ. ನಾನು ಇವತ್ತು ಆ್ಯಪಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಆ್ಯಪಲ್ ಡೇ ನಂದು. ವಾರದಲ್ಲಿ 3 ರಿಂದ 4 ದಿನ ಆ್ಯಪಲ್ ತಗೊತೀನಿ. ಆರೆಂಜ್ ಎವ್ರಿ ಡೇ ತೊಗೊತೀನಿ. ಪೊಮೊಗ್ರನೇಟು ಆಲ್ಟರ್ನೇಟ್. ಅದೇ ಇದಕ್ಕೆ ಆ್ಯಪಲ್ ತಿಂದಲೇ ಇರೋ ದಿನ ಪೊಮೊಗ್ರನೇಟ್ ತೊಗೊತೀನಿ. ಯಾಕೋ ನಂಗೆ ಪೊಮೊಗ್ರನೇಟ್ ಇಷ್ಟ ಆಗ್ತಾ ಇಲ್ಲ ಜಾಸ್ತಿ ತಿನ್ನೋದಕ್ಕೆ. ತಿನ್ನಬೇಕಲ್ಲ ಅಂತ ಬಲವಂತವಾಗಿ ತಿಂತೀನಿ ಅದನ್ನು. ಅದಕ್ಕೇ ರೀಪ್ಲೇಸ್ ಮಾಡ್ತೀನಿ ಆ್ಯಪಲ್ಗೆ. ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಯೋಗಟ್ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ವೆಲ್ಕಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಹೆಂಗಾರು ಮಾಡಿ ನನ್ನ ಕೈಲಿ ಥ್ಯಾಂಕ್ಸ್ ಹೇಳ್ಸ್ಕೊಬಿಡ್ಬೇಕು ನೀನು ಅಷ್ಟೇ ಅಲ್ವಾ? Rules are never to be broken. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the money part.